ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಪೇಸ್ಟ್ ಗ್ರೈಂಡ್ ಮಾಡಿಬಿಟ್ಟು ಅಡ್ಡಿಪೊಲಿ ಬಿರಿಯಾನಿ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಒಂದೇ ಒಂದು ಮಸಾಲೆ ಇದ್ದರೆ ಸಾಕು, ಸೂಪರಾಗಿ ಬಿರಿಯಾನಿ ರೆಡಿ ಆಗ್ತದೆ. 1 ಕಪ್ ಕೊತ್ತಂಬರಿ ಸೊಪ್ಪು, ಎಷ್ಟು ಖಾರ ಬೇಕು ಅಷ್ಟು ಹಸಿಮೆಣಸಿನ್ಕಾಯಿ, ಒಂದು ಮೀಡಿಯಮ್ ಸೈಜ್ ಪೀಸ್ ಶುಂಠಿ, ಮತ್ತು ಕೊತ್ತಂಬರಿ ಸೊಪ್ಪು ನೀವು 1 ಕಪ್ ತೆಗೆದರೆ ಅರ್ಧ ಕಪ್ಪಷ್ಟು ಪುದೀನ, ಮತ್ತು ಬೆಳ್ಳುಳ್ಳಿ 12 ಎಸಳು ಎಲ್ಲವನ್ನೀಗ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಸ್ವಲ್ಪ ನೀರು ಸೇರಿಸಿ ಉಂಟಲ್ಲ ಗ್ರೈಂಡ್ ಮಾಡಬೇಕು, ಫೈನಾಗಿ ಪೇಸ್ಟ್ ಮಾಡಿ. ಇದು ನಾನು ಇಲ್ಲಿ 3 ಕಪ್ ರೈಸಿಗೆ ಮಾಡ್ತಾ ಇರೋದು ಬಿರಿಯಾನಿ. ನಿಮಗೆ ಉಂಟಲ್ಲ ಈ ಪೇಸ್ಟ್ಗೆ ಕ್ಯಾಶ್ಯೂ ಮತ್ತು ಮೊಸರು ಏನಾದರೂ ಬೇಕಾದರೆ ಹಾಕಿದರೂ ಕೂಡ ನಡೆಯುತ್ತೆ, ತುಂಬ ಟೇಸ್ಟಿಯಾಗಿ ಬರ್ತದೆ. 1.5 ಟೇಬಲ್ ಸ್ಪೂನು ಕೊತ್ತಂಬರಿ, 1 ಟೇಬಲ್ ಸ್ಪೂನ್ ಬಡಸೊಪ್ಪು. ಈಗ ನಾನು ಇದನ್ನು ಗ್ರೈಂಡ್ ಮಾಡ್ತೇನೆ. ಗ್ರೈಂಡ್ ಮಾಡಿ ನೋಡಿ, ಪೇಸ್ಟ್ ರೆಡಿಯಾಗಿದೆ. ಈಗ ನೆಕ್ಸ್ಟ್ ಪ್ರೆಷರ್ ಕುಕ್ಕರಿಗೆ ಉಂಟಲ್ಲ ಆಯಿಲ್ ಹಾಕ್ತಾ ಇದ್ದೇನೆ. ಎಷ್ಟು ಆಯಿಲ್ ಬೇಕು ಅಷ್ಟು ಯೂಸ್ ಮಾಡಿ. ಸ್ವಲ್ಪ ಕೆತ್ತೆ, ಲವಂಗ, ಏಲಕ್ಕಿ ಮತ್ತು ಪಲಾವ್ ಎಲೆ ಅಷ್ಟು ಸಾಕು ಹಾಕಿದರೆ. 3 ಕಪ್ ರೈಸಿಗೆ ಇಷ್ಟು ಇಂಗ್ರೀಡಿಯೆಂಟ್ಸ್ ಸಾಕು, ಜಾಸ್ತಿ ಓವರ್ ಗರಂ ಮಸಾಲ ಏನು ಬೇಡ. 4 ಮೀಡಿಯಮ್ ಸೈಜ್ ಆನಿಯನ್ ಕಟ್ ಮಾಡಿ ಹಾಕಿ, ಸ್ಲೈಸ್ ಮಾಡಿ ಕೂಡ ಹಾಕ್ಬೋದು, ಸಣ್ಣದಾಗಿ ಕಟ್ ಮಾಡಿ ಕೂಡ ನಿಮಗೆ ಯೂಸ್ ಮಾಡ್ಬೋದು. ಆನಿಯನ್ ಉಂಟಲ್ಲ ಲೈಟ್ ಗೋಲ್ಡನ್ ಬ್ರೌನ್ ಆಗೋವರೆಗೆ ಫ್ರೈ ಮಾಡಬೇಕು. ಎಷ್ಟು ನೀವು ಫ್ರೈ ಮಾಡ್ತೀರಾ ಅಷ್ಟು ರುಚಿಯಾಗಿ ಬರ್ತದೆ ಮಸಾಲೆ. ಈಗ ಆನಿಯನ್ ಇಲ್ಲಿ ಫ್ರೈ ಆಗ್ತಾ ಬಂದಿದೆ. 3 ಮೀಡಿಯಮ್ ಸೈಜ್ ಟೊಮೆಟೊ ಹಾಕ್ತಾ ಇದ್ದೇನೆ. ಟೊಮೆಟೊ ಹಾಕಿಬಿಟ್ಟು ರುಚಿಗೆ ಬೇಕಾದಷ್ಟು ಉಪ್ಪು ಸೇರಿಸಿ ಟೊಮೆಟೊ, ಆನಿಯನ್ ಇದೆಲ್ಲ ಒಳ್ಳೆ ಸಾಫ್ಟ್ ಆಗುವವರೆಗೆ ಫ್ರೈ ಮಾಡಬೇಕು. ಯಾವಾಗಲೂ ಈ ಆನಿಯನ್ ಮತ್ತು ಟೊಮ್ಯಾಟೊ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿದರೆ ಉಂಟಲ್ಲ, ಗ್ರೇವಿ, ಕರಿ, ಬಿರಿಯಾನಿ ಯಾವುದಾದ್ರೂ ಕೂಡ ತುಂಬ ಟೇಸ್ಟಿಯಾಗಿ ಬರ್ತದೆ. ಅರ್ಜೆಂಟ್ ಮಾಡಿ ನಾವು ಬೇರೆ ಇಂಗ್ರೀಡಿಯೆಂಟ್ಸನ್ನೆಲ್ಲ ಬೇಗ ಹಾಕಲಿಕ್ಕೆ ಹೋಗಬಾರ್ದು. ಒಳ್ಳೆ ಫ್ರೈ ಮಾಡಿದಷ್ಟು ಒಳ್ಳೆ ರುಚಿ ಬರ್ತದೆ. ಈಗ ಆನಿಯನ್ ಟೊಮ್ಯಾಟೊ ಎಲ್ಲ ಸಾಫ್ಟ್ ಆಗಿದೆ. ಈ ಟೈಮಲ್ಲಿ ನಾವು ಗ್ರೈಂಡ್ ಮಾಡಿದ ಪೇಸ್ಟ್ ಹಾಕಬೇಕು. ಗ್ರೈಂಡ್ ಮಾಡಿದ ಪೇಸ್ಟ್ ಹಾಕಿಬಿಟ್ಟು ಅದರ ಹಸಿ ವಾಸನೆ ಎಲ್ಲ ಹೋಗಬೇಕು. ಅಷ್ಟು ಹೊತ್ತು ನಾವು ಇದನ್ನು ಫ್ರೈ ಮಾಡಬೇಕು. ಎಲ್ಲ ನಾವು ಹಸಿನೇ ಎಲ್ಲ ಗ್ರೈಂಡ್ ಮಾಡಿದಲ್ಲ, ಅದಕ್ಕೋಸ್ಕರ ಅದರ ಹಸಿ ವಾಸನೆ ಎಲ್ಲ ಹೋಗುವವರೆಗೆ ಫ್ರೈ ಮಾಡಬೇಕು. ನೋಡಿ, ಈಗ ಮಸಾಲೆದು ಕಲರೇ ಚೇಂಜ್ ಆಗಿದೆ. ಈಗ ಇದಕ್ಕೆ ನಾನು ಮಟನ್ ಅಥವಾ ಚಿಕನ್ ಯಾವುದು ನಿಮಗೆ ಇಷ್ಟ ಉಂಟು ಅದನ್ನು ಯೂಸ್ ಮಾಡಿದ್ರಾಯಿತು. 1 kg ಇಲ್ಲಿ ನಾನು ಯೂಸ್ ಮಾಡ್ತಾ ಇದ್ದೇನೆ. ಮಟನ್ ಕೂಡ ಆಗ್ತದೆ, ಚಿಕನ್ ಕೂಡ ಆಗ್ತದೆ. ಎಗ್ ಕೂಡ ನಿಮಗೆ ಇದೇ ಥರ ಬಿರಿಯಾನಿ ಮಾಡಿ ತೆಗಿಬೋದು. ಎಗ್ಗಿಗಾದರೆ ಉಂಟಲ್ಲ ಸ್ವಲ್ಪ ಮ್ಯಾಗಿ ಕ್ಯೂಬ್ಸ್ ಅಥವಾ ಚಿಕನ್ ಕ್ಯೂಬ್ಸ್ ಏನಾದರೂ ಸೇರಿಸಬೇಕು ಟೇಸ್ಟಿಗೋಸ್ಕರ. ಮತ್ತು ಮಟನ್, ಚಿಕನ್ ಇದರಲ್ಲೆಲ್ಲ ಮಾಡೋದಾದರೆ ಏನು ಸೇರಿಸುವ ಅಗತ್ಯ ಇಲ್ಲ, ಅದರ ಟೇಸ್ಟೇ ಬರ್ತದೆ, ಸಾಕಾಗ್ತದೆ. ಈಗ ಒಂದು 5-10 ಮಿನಿಟ್ಸ್ ಆದಮೇಲೆ 1 ಗ್ಲಾಸಷ್ಟು ನೀರು ಸೇರಿಸಿಬಿಟ್ಟು ಇದನ್ನು ನಾವು ಬೇಯಲಿಕ್ಕೆ ಇಡಬೇಕು. ಈಗ ಈ ಮಟನ್ ಉಂಟಲ್ಲ ಕಂಪ್ಲೀಟಾಗಿ ಬೇಯಬೇಕು. ನೆಕ್ಸ್ಟ್ ನಾವು ಬಿರಿಯಾನಿ ರೈಸಿಗೆ ರೆಡಿ ಮಾಡುವ. ಇಲ್ಲಿ ಮೊದಲು ನೀರಿಟ್ಟಿದ್ದೇನೆ. ಇದಕ್ಕೆ ಸ್ವಲ್ಪ ಲವಂಗ, ಏಲಕ್ಕಿ ಮತ್ತು ಕೆತ್ತೆ, ಉಪ್ಪು ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪು, ಒಂದು ಸ್ವಲ್ಪ ಎಣ್ಣೆ ಸೇರಿಸಿಬಿಟ್ಟು ನೀರು ಕುದಿ ಬಂದ ಮೇಲೆ ಉಂಟಲ್ಲ ಬಿರಿಯಾನಿ ರೈಸ್ ಹಾಕಿದರೆ ಆಯಿತು. ಇದು ನೀರುಂಟಲ್ಲ ರೈಸಿಗಿಂತ ಜಾಸ್ತಿನೇ ಇಡಬೇಕು. ನಾವು ಬಾಯ್ಲ್ಡ್ ರೈಸೆಲ್ಲ ಯಾವ ರೀತಿ ಮಾಡ್ತೇವೆ ಆ ರೀತಿ ಈ ಬಿರಿಯಾನಿ ರೈಸನ್ನು ನಾವು ಪ್ರಿಪೇರ್ ಮಾಡಬೇಕು. ಈಗ ನೋಡಿ, ರೈಸ್ ಹಾಕ್ತಾ ಇದ್ದೇನೆ. ಬಾಸ್ಮತಿ ರೈಸ್ ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು. ಗೀ ರೈಸಲ್ಲೂ ಕೂಡ ಚೆನ್ನಾಗಿ ಬರ್ತದೆ ಇದು ಬಿರಿಯಾನಿ ರೈಸೇ ಆಗಬೇಕಂತ ಏನಿಲ್ಲ. ನೆಕ್ಸ್ಟ್ ಈಗ ಈ ರೈಸನ್ನು ನಾನು ಬೇಯಲಿಕ್ಕಿಟ್ಟು, ಇದು ಬೆಂದ ಮೇಲೆ ಒಂದು ಪಾತ್ರೆಗೆ ಎಲ್ಲ ನೀರು ಸೋಸಿದರೆ ಆಯಿತು. ಈಗ ಇಲ್ಲಿ ಮಟನ್ ಕೂಡ ಬೆಂದು ರೆಡಿಯಾಗಿದೆ. ಈಗ ನಾವು ಬಿರಿಯಾನಿ ದಮ್ ಇಡಲಿಕ್ಕೆ ಮೊದಲು ಒಂದು ಪಾತ್ರೆ ತೆಗೆದು ಕುಕ್ ಮಾಡಿದ ರೈಸ್ ಉಂಟಲ್ಲ ಅದನ್ನು ಸ್ವಲ್ಪ ಹಾಕಿ, ಫಸ್ಟಿಗೆ ಸ್ವಲ್ಪ ಹಾಕಿಬಿಟ್ಟು ಇದರ ಮೇಲೆ ಈಗ ಸ್ವಲ್ಪ ಮಸಾಲೆ ಹಾಕಬೇಕು. ಮಸಾಲೆಗೆ ಕರ್ಡ್ ಅಥವಾ ಕ್ಯಾಶ್ಯೂ ಏನಾದರೂ ಯೂಸ್ ಮಾಡಿ ನೀವು ಗ್ರೈಂಡ್ ಮಾಡ್ಬೋದು, ಚೆನ್ನಾಗಿ ಬರ್ತದೆ. ಏನು ಹಾಕದಿದ್ದರೂ ಕೂಡ ಪರ್ಫೆಕ್ಟಾಗಿ ಬರ್ತದೆ ಟೇಸ್ಟ್. ಜಾಸ್ತಿ ಮಸಾಲೆ ಇಷ್ಟಪಡುವವರು ಜಾಸ್ತಿ ಮಸಾಲೆ ಹಾಕಿ ರೈಸ್ ಮೇಲೆ, ಸ್ವಲ್ಪ ಲೈಟ್ ಬೇಕಂತ ಅಂದರೆ ಲೈಟ್ ಮಸಾಲೆ ಹಾಕಿದರೆ ಆಯಿತು. ನೆಕ್ಸ್ಟ್ ಇದರ ಮೇಲ್ಗಡೆ ಸ್ವಲ್ಪ ಜಾಸ್ತಿ ರೈಸ್ ಹಾಕಬೇಕು.
ಇದು ಈಗ ಮೇಯ್ನು ಇದು ಎಂತ ಹೇಳೋದು ಲೇಯರ್ ಹೇಳೋದು. ಫಸ್ಟ್ ಲೇಯರ್ಗೆ ಜಾಸ್ತಿ ರೈಸ್ ಹಾಕ್ಲಿಕ್ಕೆ ಹೋಗಬೇಡಿ. ಸೆಕೆಂಡ್ ಟೈಮ್ ನೀವು ರೈಸ್ ಹಾಕ್ತಿರಲ್ಲ ಆವಾಗ ಸ್ವಲ್ಪ ಜಾಸ್ತಿ ರೈಸ್ ಹಾಕಬೇಕು. ನೆಕ್ಸ್ಟ್ ಇದರ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆನಿಯನನ್ನು ಗೋಲ್ಡನ್ ಬ್ರೌನ್ ಫ್ರೈ ಮಾಡ್ತೀವಲ್ಲ ಬಿರಿಯಾನಿಗೆ ಹಾಕಲಿಕ್ಕೆ, ಆ ಥರ ಫ್ರೈ ಮಾಡಿ ಕೂಡ ಇದಕ್ಕೆ ಹಾಕಿ, ಕ್ಯಾಶ್ಯೂ ಕ್ಯಾರೆಟ್ ಬೇಕಂದ್ರೂ ಕೂಡ ನಿಮಗೆ ಇದಕ್ಕೆ ಹಾಕ್ಬೋದು. ಚೆನ್ನಾಗಿ ಕಾಣ್ತದೆ, ರುಚಿನೂ ಬರ್ತದೆ. ಮತ್ತು ಇದರ ಮೇಲೆ ಸ್ವಲ್ಪ ರೈಸ್ ಹಾಕಿ, ನೆಕ್ಸ್ಟ್ ಇದರ ಮೇಲೆ ಮತ್ತೆ ಇನ್ನೊಂದು ಲೇಯರ್ ಫುಲ್ ಮಸಾಲೆ ಹಾಕಬೇಕು. ಇಲ್ಲಿ ನಾನು ತುಪ್ಪ ಹಾಕ್ತಾ ಇದ್ದೇನೆ, ಮೆಲ್ಟ್ ಮಾಡಿದ್ದು. ನೀವು ಆನಿಯನ್ ಫ್ರೈ ಮಾಡುವಾಗ ತುಪ್ಪ ಯೂಸ್ ಮಾಡಿರ್ತೀರಲ್ಲ, ಅದೇ ತುಪ್ಪನ ಇದಕ್ಕೆ ಹಾಕಿದರೆ ಆಯಿತು. ಇದರ ಮೇಲೆ ನೆಕ್ಸ್ಟ್ ಮತ್ತೆ ಫುಲ್ ಮಸಾಲೆ ಹಾಕಬೇಕು. ಮತ್ತು ನೆಕ್ಸ್ಟ್ ಇದರ ಮೇಲ್ಗಡೆ ಫುಲ್ಲು ರೈಸ್ ಹಾಕ್ತಾ ಇದ್ದೇನೆ ಈಗ ಕಂಪ್ಲೀಟ್. ಟೋಟಲ್ ಇಲ್ಲಿ ನಾನು 3 ಕಪ್ಪಷ್ಟು ರೈಸ್ ಯೂಸ್ ಮಾಡ್ತಾ ಇರೋದು. ಫೈನಲ್ ಆಗಿ ಇದಕ್ಕೆ ತುಪ್ಪ, ಆನಿಯನ್, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿಬಿಟ್ಟುಂಟಲ್ಲ, ಇನ್ನು ದಮ್ ಬರಲಿಕ್ಕೆ ಇಟ್ಟರೆ ಆಯಿತು. ನೀವು ಉಂಟಲ್ಲ ಒಂದು 30 ಮಿನಿಟ್ಸ್ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ದಮ್ಮಿಗೆ ಇಡಬೇಕು. ಮತ್ತು ಈ ಪಾತ್ರೆ ಉಂಟಲ್ಲ, ಎಂಥ ಪಾತ್ರೆನ ಅಡಿಯಲ್ಲಿ ತವ ಏನಾದರೂ ಇಟ್ಟು ದಮ್ ಮಾಡಲಿಕ್ಕೆ ಇಟ್ಟರೆ ಉಂಟಲ್ಲ ಪರ್ಫೆಕ್ಟಾಗಿ ಬರ್ತದೆ. ಬಿರಿಯಾನಿ ಪಾತ್ರೆಗೆ ಅಂಟುಕೊಳ್ಳೋದು ಆ ಥರ ಏನೂ ಪ್ರಾಬ್ಲಮ್ ಬರೋದಿಲ್ಲ, ಪರ್ಫೆಕ್ಟಾಗಿ ಬರ್ತದೆ. ಈಗ ಲಾಸ್ಟ್ ಫೈನಲ್ ನಾನು ಇದಕ್ಕೆ ತುಪ್ಪ ಹಾಕ್ತಾ ಇದ್ದೇನೆ. ಜಾಸ್ತಿ ತುಪ್ಪ ಯೂಸ್ ಮಾಡಿದಷ್ಟು ಬಿರಿಯಾನಿ ಒಳ್ಳೆ ಸ್ಮೆಲ್, ರುಚಿ ಕೂಡ ಚೆನ್ನಾಗಿ ಬರ್ತದೆ. ಓಕೆ, ಇದನ್ನೀಗ ನಾನು 30 ಮಿನಿಟ್ಸ್ ಮೀಡಿಯಮ್ ಫ್ಲೇಮಲ್ಲಿ ದಮ್ ಬಂದು ರೆಡಿಯಾಗಿದೆ. ಈಗ ನೋಡಿ, ನಾನು ನಿಮಗೆ ಸ್ವಲ್ಪ ಇದನ್ನು ಮಿಕ್ಸ್ ಮಾಡಿ ತೋರಿಸ್ತೇನೆ. ವಿಡಿಯೋ ಇಷ್ಟ ಆದರೆ ಲೈಕ್, ಸಬ್ಸ್ಕ್ರೈಬ್, ಶೇರ್ ಮಾಡಿ.